ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರಿ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಫೈನಲಿ ಅಂತೂ ಇಂತೂ ವಿಜಾಂಬಿಕಾ ಏನೇ ಕುತಂತ್ರ ಮಾಡಿದ್ರು ಕೂಡ ಇಲ್ಲಿ ಶ್ರಾವಣಿ ಎಲ್ಲನೂ ಫೇಸ್ ಮಾಡೋಕ್ಕೆ ರೆಡಿಯಾಗಿದ್ದಾಳೆ. ಅಪಾಯದಲ್ಲಿದ್ದಂತಹ ಸುಬ್ಬು, ಪದ್ದು ಮತ್ತು ಧನು ಇಲ್ಲಿ ವಿಶಾಲಾಕ್ಷಿನ ಕಾಪಾಡೇ ಬಿಡ್ತಾಳೆ. ಅಂತೂ ತುಂಬ ಖುಷಿ ಆಗ್ತಾ ಇರುತ್ತೆ ಕುಟುಂಬಕ್ಕೆಲ್ಲ. ಈ ರೀತಿ ನಮ್ಮ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರು ಒಮ್ಮೆದೊಮ್ಮೆಲೆ ಅಂದ್ಬಿಟ್ಟು ವಿಶಾಲು ಕೇಳ್ತಾ ಇದ್ರೆ ಅದು ಯಾರು ಅಂತ ಗೊತ್ತಿಲ್ಲ, ಆದರೆ ನಿಮ್ಮನ್ನೆಲ್ಲರನ್ನು ಕಾಪಾಡಬೇಕಂತ ನನಗೆ ಶ್ರಾವಣಿ ಫೋನ್ ಮಾಡಿ ಹೇಳಿದ್ರು ಅಂದ್ಬಿಟ್ಟು ವರದಾ ಮತ್ತು ವಂದನ ಇಲ್ಲಿ ಸಾವಿತ್ರಿ ಎಲ್ಲ ಹೇಳ್ತಾ ಇರ್ತಾರೆ. ಏನೋ ಹೌದಾ, ಎಷ್ಟೇ ಆದರೂ ದೊಡ್ಡ ಮನೆ ಕುಡಿಯಲ್ವಾ, ದೊಡ್ಡ ಮನೆ ಕುಡಿಗೆ ಬರೀ ಸಹಾಯ ಮಾಡೋದೊಂದೇ ನೆನಪು. ನಮ್ಮೆಲ್ಲರನ್ನೂ ಅಪಾಯದಲ್ಲಿದ್ದರ ಕಾಪಾಡಿಬಿಟ್ಟ. ನಿಜಕ್ಕೂ ನಮ್ಮನೆ ಸೊಸೆ, ಅವರು ನಮ್ಮನೆ ದೇವತೆ ಆಗಿದ್ದಾರೆ ಇವತ್ತು ನಮ್ಮನ್ನು ಕಾಯೋಕೆ ಅಂದ್ಬಿಟ್ಟು ಪದ್ದು ಖುಷಿಯಿಂದ ಅಂತಿದ್ರೆ ಸರಿ ಸರಿ ಯಾರೋ ಕೆಲಸಕ್ಕೆ ಹೋಗಿ ಅಂದ್ಬಿಟ್ಟು ಅಂತ ಇರ್ತಾರೆ. ಇನ್ನು ಇಲ್ಲಿ ಶ್ರಾವಣಿಗೆ ಬಿಗ್ ಶಾಕ್ ಕೊಡೋ ಥರ ಬ್ಯಾಂಕ್ ಅವರು ಬಂದುಬಿಟ್ಟು ಈ ಮನೆನ ಇವತ್ತೇ ತಿರುವುಗೊಳಿಸ್ಬೇಕು ಅಂದ್ಬಿಟ್ಟು ಅಂತ ಇರ್ತಾರೆ. ಆಗ ಶಾಕ್ ಆಗ್ತಾಳೆ. ಏನು ಹೇಳ್ತಿದ್ರಾ, ಮನೆಗೊಂದು ನೋಟಿಸ್ ಬಂದಿಲ್ಲ, ಈ ಮನೆ ಮೇಲೆ ಯಾವುದೇ ರೀತಿ ಲೋನು ಕೂಡ ಇಲ್ಲ. ಇಂದ್ರಮ್ಮ ಸಾಹುಕಾರ್ಲು 2-3 ಮನೆ ಅಲ್ಲ 10 ಮನೆ ಇದ್ದಾವೆ, ಅವಳಕ್ಕೆ ಈ ಲೋನ್ ತಗೊತಾಳೆ, ಒಂದಿನ ಕೂಡ ನಮ್ಗೆ ಗೆಳೆ ಇಲ್ಲ. ಇಲ್ಲ ನೀವೇನೋ ತಪ್ಪು ಮಾಡ್ತಾ ಇದ್ರಾ, ಮೊದಲು ನಿಮ್ಮ ಚೀಫ್ ಯಾರು ಅವ್ರನ್ನ ಕರೆಸಿ ಅಂದ್ಬಿಟ್ಟು ಅಂತಾರೆ. ಸರಿ ಮೇಡಮ್, ಇನ್ನೇನೋ ಚೀಫ್ ಬರ್ತಾರೆ ಇರಿ ಅಂತಿದ್ರೆ ಆಗ ಹೊರಗೆ ಬರ್ತಾಳೆ. ಹೊರಗೆ ನೋಡಿ ಶಾಕ್ ಆಗುತ್ತೆ. ಏನವರು ನೀನು ಈ ಮನೆನ ತಿರುವುಗೊಳಿಸೋಕೆ ಕೇಳಿದ್ದು ಅಂತಿದ್ರೆ ಅಯ್ಯೋ ಅದಕ್ಕೆ ಏನಾಗ್ತಿದೆ ನನಗೂ ಕೂಡ ಒಂದು ಗೊತ್ತಾಗ್ತಾನೆ ಇಲ್ಲ ಅಂದ್ಬಿಟ್ಟು ಅಂತಾರೆ. ಆಗ ಇಲ್ಲಿ ಇಂದ್ರ ಮತ್ತು ಕಾಂತಮ್ಮ ಫುಲ್ ಶಾಕಲ್ಲೇ ನೋಡ್ತಾ ಇರ್ತಾರೆ. ಇದು ಎಲ್ಲ ವಿಜಾಂಬಿಕಾ ಕುತಂತ್ರ ಅಂದ್ಬಿಟ್ಟು ಅಂತ ಇರ್ತಾರೆ ಕಾಂತು. ಇನ್ನು ಇಲ್ಲ ಅದಕ್ಕೆ ನನಗೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಾನು ಯಾಕೆ ನಮ್ಮ ಮನೇನ ಈ ಪರಿಸ್ಥಿತಿಗೆ ತರಕ್ಕೆ ಹೋಗಲಿ, ಏನಪ್ಪ ಏನಾಯಿತು ಅಂದ್ಬಿಟ್ಟು ಇಲ್ಲಿ ಕೆಲಸಗಾರನ ಕೇಳ್ತಿದ್ರೆ ಅಯ್ಯೋ ಮೇಡಮ್ ನಿಮ್ಗೆ ಗೊತ್ತಿಲ್ವಾ, ನೀವೇ ಬೆಳಗ್ಗೆ ಸೈನ್ ಮಾಡಿದ್ರಾ, ಮೇಲೆಯಿಂದ ಆರ್ಡರ್ ಕೂಡ ಬಂದಿದೆ, ಆದಷ್ಟು ಬೇಗ ಇನ್ನೂ ಹಾಫ್ ಆನ್ ಅವರಲ್ಲಿ ಈ ಮನೇನ ಎತ್ತಂಗಡಿ ಮಾಡಿಸ್ಬೇಕು, ಇಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅಂತಾರೆ. ಅದೇಗೆ ಸಾಧ್ಯ, ಅಲ್ಲ ರೀ ನಾನು ಏನಾದ್ರು ಡಾಕ್ಯುಮೆಂಟ್ಸ್ ಎಲ್ಲ ರೀಚೆಕ್ ಮಾಡಬೇಕು ಅಂದ್ಬಿಟ್ಟು ಅಂತಿದ್ರೆ ಆಗ ಮೇಲಾಧಿಕಾರಿ ಫೋನ್ ಮಾಡಿ ಏನಮ್ಮ ಬೆಳಿಗ್ಗೆ ಕೊಟ್ಟರೆ ಕೆಲಸ ಎಲ್ಲ ಆಯಿತು ಅಂದ್ಬಿಟ್ಟು ಅಂತಾರೆ. ಅದು ಸರ್ ಅಂತಿದ್ರೆ ಇನ್ನು ಅರ್ಧ ಗಂಟೆಲಿ ಎಲ್ಲ ಕೆಲಸ ಆಗಬೇಕು ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಏನು ಮಾಡೋದು, ನಾನು ಪೊಲೀಸ್ಗಾರನ ಕರ್ಕೊಂಬರ್ತೀನಿ, ಎಲ್ಲನೂ ವಿಚಾರಣೆ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ಶ್ರಾವಣಿ ಅಂತಿದ್ರೆ ನೀವು ಬರೋಷ್ಟರಲ್ಲಿ ಈ ಮನೆಯೇ ಇರೋದಿಲ್ಲ ಅಂದ್ಬಿಟ್ಟು ಇಲ್ಲಿ ಅಧಿಕಾರಿ ಹೇಳ್ತಾ ಇರ್ತಾರೆ. ಏನು ಮಾಡೋದು ಅಂತಿದ್ರೆ ಸುಬ್ಬಿಗೆ ಫೋನ್ ಮಾಡಿ ನಂದಿನಿ ಎಲ್ಲ ಸರಿ ಆಗ್ತಿದೆ ಅಂದ್ಬಿಟ್ಟು ಕೇಳ್ತಾರೆ. ಮೇಡಮ್ ಏನು ಸರಿ ಆಗ್ತಿದೆ ಗೊತ್ತಿಲ್ಲ ಅಮ್ಮರೇ, ತುಂಬ ತೊಂದರೆ ಇದೆ, ಮನೆಯಲ್ಲಿ ಯಾರೋ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಈಗ ತಾನೇ ಫೋನ್ ಮಾಡಿ ಹೇಳಿದ್ರು ಅಂತಾರೆ. ಏನು ಹೌದಾ, ಇದೆಲ್ಲ ವಿಜಾಂಬಿಕಾ ಕುತಂತ್ರ, ನಾನು ನೋಡ್ಕೊಳ್ತೀನಿ ಅಂದ್ಬಿಟ್ಟು ನಂದಿನಿ ಅಂತಾಳೆ. ಇಲ್ಲಿ ಏನು ಮಾಡೋದು, ಈಗಾದರೂ ಮನೆ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಶ್ರಾವಣಿ ತಲೆ ಕೆಳಗಾಗಿ ಟೆನ್ಷನಲ್ಲಿ ನಿಂತ್ಕೊಂಡಿರ್ತಾಳೆ. ಆಗ ವಿಡಿಯೋ ಕಾಲ್ ಮಾಡ್ತಾನೆ. ಅರೆ ಅಪ್ಪ ನೀವ ಅಂತಿದ್ರೆ ಹೌದು, ನೀವು ಕಷ್ಟ ಇರಬೇಕಾದ್ರೆ ನನ್ನ ಸಹಾಯ ತೊಗೊಳ್ಳಲ್ಲ ಅಂತ ಚೆನ್ನಾಗೇ ಗೊತ್ತು, ಸುಬ್ಬು ಕೂಡ ನನ್ನ ಹೆಸರನ್ನ ಎಲ್ಲಿ ಬೆಳೆಸಲ್ಲ, ಆದರೆ ನಾನು ಪ್ರೀತಿ ಮಾಡೋ ವ್ಯಕ್ತಿಗಳಿಗೆ ನೋವಾದರೆ ನನಗೂ ಕೂಡ ತುಂಬ ಬೇಜಾರಾಗುತ್ತೆ, ಅದಕ್ಕೆ ಅಲ್ಲಿ ವಿಡಿಯೋ ಕಾಲ್ ಅವ್ರಿಗೆ ಕೊಡಿ ಫೋನ್ ಅಂದ್ಬಿಟ್ಟು ಅಂತಾರೆ. ಆಗ ಸರ್ ನೀವೇ ಸರ್ ಹೇಳಿ ಸರ್ ಅಂತಿದ್ರೆ ಏನಯ್ಯ ಏನು ದೊಡ್ಡದಾಗಿ ಕೆಲಸ ಮಾಡೋಕೆ ಕೊಟ್ಟಿದ್ರಾ, ಆ ಮನೆ ನಮ್ಮದು, ಏನು ಕೂಡ ಮಾಡೋ ಆಗಿಲ್ಲ, ಎಲ್ಲ ಡಾಕ್ಯುಮೆಂಟ್ಸು ಚೆಕ್ ಮಾಡೋಕ್ಕೆ ನಮ್ಮ ಅಧಿಕಾರಿಗಳೆಲ್ಲ ಬರ್ತಾರೆ, ಎಲ್ಲ ಸರಿಯಾಗಿದೆ ಅಂತ ನೋಡ್ಕೊ, ಇಲ್ಲಾಂದರೆ ನೀನು ಕೆಲಸ ಹೋಗುತ್ತೆ ಅಂದ್ಬಿಟ್ಟು ಇಲ್ಲಿ ವೀರ್ ಅಂತಾರೆ. ಅಯ್ಯಯ್ಯೋ ಸರ್ ನಿಮ್ಮನ್ನ ಎದುರ್ಕೊಂಡು ಜೀವನ ಮಾಡೋಕ್ಕಾಗುತ್ತಾ, ನೋ ಸರ್ ಏನನ್ನ ಸರಿ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಅಂದ್ಬಿಟ್ಟು ಅಂತಿದ್ರೆ ಆದರೂ ಅಪ್ಪ ಇದಕ್ಕೆಲ್ಲ ನಿಮ್ಗೆ ಯಾರು ಹೇಳಿದ್ದು, ಸರಿಯಾದ ಟೈಮ್ಗೆ ನೀವು ಫೋನ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ರಿ ಅಂತಿದ್ರೆ ಇದಕ್ಕೆಲ್ಲ ಕಾರಣ ಟ್ಯಾಂಕ್ಸ್ ನನಗೆಲ್ಲ ಇವ್ರಿಗೆ ಅಂದ್ಬಿಟ್ಟು ಅಂತಾರೆ. ಓ ಜಾನಕಿ ಅವರೇ ತುಂಬ ಟ್ಯಾಂಕ್ಸ್ ಅಂತಿದ್ರೆ ತುಂಬ ಖುಷಿ ಆಗ್ತಾ ಇರ್ತಾರೆ ಶ್ರಾವಣಿ ಕೂಡ. ಇನ್ನೇ ಇಲ್ಲಿ ವಿಜಾಂಬಿಕಾ ಮತ್ತೆ ಸೋತ್ಬಿಟ್ಟು ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅಂದ್ಬಿಟ್ಟು ಅಂತ ಇದ್ದರೆ ಆಗ ಸಾವಿತ್ರಿ ಬಂದುಬಿಟ್ಟು ನೀವು ಶ್ರಾವಣಿ ಕುಟುಂಬಕ್ಕೆ ಏನಾದರೂ ತೊಂದರೆ ಮಾಡೋಕ್ಕೆ ಹೋಗಿದ್ರೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲ, ನಿಮ್ಮನ್ನ ಒಂದು ಗತಿ ಕಾಣಿಸ್ತೀನಿ ಅಂದ್ಬಿಟ್ಟು ಇಲ್ಲಿ ಮದನ್ಗೆ ಮತ್ತು ವಿಜಾಂಬಿಕೆಗೆ ಇಬ್ಬರು ಕೆನ್ನೆಗೆ ಬಾರಿಸ್ತಾಳೆ. ಇಲ್ಲಿ ಸಾವಿತ್ರಿ ತನ್ನ ಅತ್ತೆ ಮತ್ತು ಗಂಡನ ವಿರುದ್ಧನೇ ಸಿಡಿದೆತ್ತಾಳೆ. ಇದರಿಂದ ತುಂಬ ಶಾಕ್ ಆಗ್ತಾರೆ ವಿಜ್ಜಿ ಮತ್ತು ಮದನ್. ಇನ್ನು ಇಲ್ಲಿ ಯಾರು ನಮ್ಮನೆ ಮೇಲೆ ಈ ರೀತಿ ತೊಂದರೆ ಕೊಡ್ತಾರೋ ಅಂತಂದ್ಬಿಟ್ಟು ವಿಶಾಲು ಅಂತ ಇದ್ದರೆ ಇನ್ಯಾರು ಆ ವಿಜಾಂಬಿಕನೇ, ಆದರೆ ನಾವು ಧೃತಿಗೆಡಬಾರ್ದು, ನಾವು ಸ್ಟ್ರಾಂಗ್ ಆಗಿ ಇರಬೇಕಂದ್ಬಿಟ್ಟು ಶ್ರಾವಣಿ ಅಂತ ಇರ್ತಾಳೆ. ಸರಿ ಆಯಿತು ಅಮ್ಮ ಅಂದ್ಬಿಟ್ಟು ಮನೋರೆಲ್ಲರೂ ಅಂತಾರೆ. ಫೈನಲಿ ವಿಜಾಂಬಿಕಾ ಪ್ಲ್ಯಾನ್ನ ತನಗೆ ಉಲ್ಟಾ ಹೊಡೆಯುತ್ತಾರೆ. ಶ್ರಾವಣಿಗೆ ಸಪೋರ್ಟಾಗಿ ಮನೋರೆಲ್ಲರೂ ಕೂಡ ನಿಂತ್ಕೊಂಡಿದ್ದಾರೆ. ಹಾಗಾದರೆ ಇಲ್ಲಿ ಸಾವಿತ್ರಿ ಅಸಲಿ ಮುಖ ನೋಡಿ ಶಾಕ್ ಕೂಡ ಆಗಿದ್ದಾರೆ ಮದನ್ ಮತ್ತು ವಿಜಾಂಬಿಕಾ. ಹಾಗಾದರೆ ಈ ವಿಜಾಂಬಿಕೆಗೆ ಹೀಗಾದರೂ ಬುದ್ಧಿ ಬರುತ್ತಾ, ಸುಮ್ಮನೆ ಮುಚ್ಕೊಂಡು ಇರ್ತಾಳಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.